ವರ್ಷಾಂತ್ಯದ ಮೋಜು ಮಸ್ತಿಗೆ ಗಡಿಭಾಗದ ಜನರು ಕಂಗಾಲಾಗಿದ್ದಾರೆ. ಜಮೀನಿನಲ್ಲಿ ಮದ್ಯ ಸೇವಿಸಿ ಪುಂಡಾಟ ರೈತರಿಗೆ ಸಂಕಷ್ಟವನ್ನ ತಂದಿಟ್ಟಿದ್ದಾರೆ. ವರ್ಷಾಂತ್ಯದ ಮೋಜು ಮಸ್ತಿಗೆ ಗಡಿಭಾಗದ ಜನರು ಈಗ ಕಂಗಾಲಾಗಿದ್ದಾರೆ. ಜಮೀನಿನಲ್ಲೇ ಮದ್ಯ ಸೇವಿಸುವಂಥದ್ದು, ಪುಂಡಾಟ ಮಾಡುವಂಥದ್ದು ಇದೆಲ್ಲವೂ ಕೂಡ ರೈತರಿಗೆ ಸಂಕಷ್ಟ ತಂದಿದೆ. ಕಂಠ ಪೂರ್ತಿ ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಓಡಾಟವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಘಟನೆ ನಡೆದಿರೋದೆಲ್ಲಿ? ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿ ಪುಂಡರ ಆಟ ನಡೆದಿದೆ. ನಾಗರಹೊಳೆ ಅಭಯಾರಣ್ಯದ ಒಳಗೂ ಅಕ್ರಮವಾಗಿ ಪ್ರವೇಶವನ್ನ ಮಾಡಿದ್ದಾರೆ ಪುಂಡರು. ಇವತ್ತೇನು ವೀಕೆಂಡ್ ಇದಿಲ್ಲ, ನ್ಯೂ ಇಯರ್ ಇದರಿಂದ ಕಡಿಮೆ ಇವತ್ತು ಇಲ್ಲೊಂದು ಫುಲ್ ರಸ್ಸು ನೀನು ಹೇಳಿದ ನೋಡ್ತಾ ಇದ್ದೀವಿ. ಎರಡು ವಿಂಡೋಗಳಲ್ಲಿ ದೃಶ್ಯಾವಳಿಗಳನ್ನ. ಒಂದು ಕಡೆ ಅಕ್ರಮವಾಗಿ ಪ್ರವೇಶವನ್ನ ಮಾಡಿ ರೈತರ ಜಮೀನಲ್ಲಿ ಕುಡಿದು ಪುಂಡಾಟವನ್ನ ಮಾಡ್ತಾ ಇರೋ ಅಂಥದ್ದು, ಮತ್ತೊಂದು ಕಡೆ ರೈತರ ಜಮೀನಲ್ಲೇ ಕುಡಿದಾದ ಬಳಿಕ ಅಲ್ಲೇ ಬಾಟಲ್ಗಳನ್ನು ಎಸೆದು ಹೋಗಿದ್ದಾರೆ. ಪುಂಡರ ಆಟಕ್ಕೆ HD ಕೋಟೆಯ ರೈತರು ಈಗ ಕಂಗಾಲಾಗಿದ್ದಾರೆ. ಜಮೀನಲ್ಲೇ ಕೂರೋದು, ಅಲ್ಲೇ ಕುಡಿಯೋದು, ಅಲ್ಲೇ ಮದ್ಯವನ್ನು ಸೇವಿಸೋದು, ಯಾರ್ದೋ ಜಮೀನು ಅಲ್ಲಿ ಬಂದು ತಮಗೆ ಬೇಕಾದ ರೀತಿಯಲ್ಲಿ ಮೋಜು ಮಸ್ತಿಯನ್ನು ಮಾಡಿ ಅಲ್ಲಿಂದ ವಾಪಸ್ ಹೋಗುವಂತ. ನ್ಯೂ ಇಯರ್ ಇದರಿಂದ ಕಡಿಮೆ ಇವತ್ತು ಈ ಜಮೀನಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ತೊಂದರೆ ಏನಂದರೆ ಇಲ್ಲಿ ಕುಡುಕರ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ತಾರಕ ಗ್ರಾಮದಲ್ಲಿ ಮೀನು ಸಿಗ್ತವೆ. ಮೀನು ತಗೊಂಡು ಇಲ್ಲಿ ಕುಡಿಯೋಕೆ ಬರೋದು, ಎಲ್ಲ ಬಾಟ್ಲೆಲ್ಲ ಹೊಡೆಯೋದು ಎಲ್ಲ ಫುಲ್ಲು ಅವ್ರದ್ದೇ ದಾಂಧಲೆ ಆಗ್ಬಿಟ್ಟೈತೆ. ಇಲ್ಲಿ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯವರಾಗಲಿ ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಅವರಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಇದನ್ನ ಫಸ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ, ಇನ್ನು ಪ್ಲೇಸ್ನ ನೋಡಿ, ಮತ್ತು ಭಾರಿ ಪರಿಸರ ಮಾಲಿನ್ಯ ಆಗ್ತೈತೆ. ಎಲ್ಲ ಬಾಟ್ಲುಗಳು ಮತ್ತು ಪೇಪರು ಎಲ್ಲ ದನ ಕರುಗಳು ಮೇಯುವಂಥ ಮೇವು ಇದು ಅದನ್ನೆಲ್ಲ ತಿಂದು ದನ ಕರುಗಳು. ಇಲ್ಲಿ ನಾವು ಗದ್ದೆ ಮಾಡಕ್ ಆಯ್ತೇ ಇಲ್ಲ. ಗದ್ದೆಗೆ ಬರಕ್ಕೂ ಆಯ್ತಾ, ನೀರು ಕುಡಕ್ಕೆ ರಾತ್ರಿ ಹೊತ್ತೆಲ್ಲ ಬರಬೇಕು ನಾವು ಇಲ್ಲಿ ನೀರು ಬಿಡಕ್ಕಂತ. ಇಲ್ಲಿ ತಾರಕದಲ್ಲಿ ಮೀನು ಮಾರಾಟ ಜಾಸ್ತಿ ಇರೋದ್ರಿಂದ ಕುಡುಕರು ಜಾಸ್ತಿ ಇದಾಗಿ ಪ್ರತಿಯೊಬ್ಬರು ಬರ್ತಾರೆ. ಭಾನುವಾರ ಶನಿವಾರ ಅಂತ ಇಲ್ಲಿ ಜಾಸ್ತಿ ಆಗುತ್ತೆ. ಬಂದು ಇಲ್ಲಿ ಕುಡಿಯೋದು, ಬಾಟ್ಲುಗಳು ಹೊಡಿಯೋದು. ನಮಗೆ ಇಲ್ಲಿ ರಾತ್ರಿ ಹೊತ್ತು ಬಂದು ನಮ್ಗೆ ಎಷ್ಟೋ ಸಾರಿ ಕಾಲುಗಳಿಗೆಲ್ಲ ಗಾಯಗಳಾಗಿ ಸುಮಾರು ಸಾರಿ ಅನುಭವಿಸಿದ್ದೀವಿ. ಇಲ್ಲಿ ನಾವು ನೈಟ್ ಬರಬೇಕು, ನೈಟ್ ಹೋಗ್ಬೇಕು ಗದ್ದೆ ನೀರು ಕೊಡೋಕ್ಕೆ. ಅದರಿಂದಾಗಿ ಇಲ್ಲಿ ನಮಗೆ ಕೋಟೆ ತಾಲೂಕಿನಲ್ಲಿ ಇಲ್ಲಿ ಯಾರೇ ಆಗಲಿ ಅಧಿಕಾರಿಗಳು ಬಂದಿದ್ದನ್ನು ಗಮನಿಸ್ತಾ ಇಲ್ಲ. ಇಲ್ಲಿ ತಾರಕ ಡ್ಯಾಮ್ಲಿ ಪೊಲೀಸು ಅಂತ ನೇಮಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ನೋಡ್ತಾ ಇದೀವಿ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿ ರೈತರ ಜಮೀನಿಗೆ ನುಗ್ಗಿ ಅಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು? ವರ್ಷಾಂತ್ಯ ಅನ್ನೋ ಕಾರಣಕ್ಕೆ. ಈಗ ಆ ರೈತರು ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದಾರಾ? ಅವ್ರನ್ನ ಅಲ್ಲಿಗೆ ಬರ್ದೇ ಇರೋದಕ್ಕೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿದ್ದಾರೆ ರವಿ? ಮಧುಸೂದನ್, ಇದು ಕೇವಲ ವರ್ಷಾಂತ್ಯದ ನೆಪ ಅಲ್ಲ. ಇಡೀ ವರ್ಷವಿಡೀ ಕೂಡ ಇಂತಹದ್ದೇ ಘಟನೆಗಳು HD ಕೋಟೆಯ ಗಡಿ ಭಾಗದಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಅದರಲ್ಲೂ ನಾಗರಹೊಳೆ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಕಾಡಂಚಿನ ಪ್ರದೇಶದಲ್ಲಿ ಇರುವಂತಹ ಜಮೀನುಗಳಲ್ಲಿ ಮತ್ತು ಕಾಡಿನಲ್ಲೂ ಕೂಡ ಇಂತಹ ಅವ್ಯಾಹತವಾಗಿ ಈ ಚಟುವಟಿಕೆಗಳು ನಡೀತವೆ. ಕೇರಳ ಗಡಿಭಾಗ ಆಗಿರುವ ಕಾರಣಕ್ಕಾಗಿ ಬಹುತೇಕ ಮಂದಿ ಕೇರಳದಿಂದ ರಾಜ್ಯದ ಗಡಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ನಾಗರಹೊಳೆ ಹುಲಿ ರಾಷ್ಟ್ರೀಯ ಅಭಯಾರಣ್ಯದಲ್ಲಿ ಇದೆ. ಜೊತೆಗೆ ತಾರಕದ ಹಿನ್ನೀರಿನಲ್ಲಿ ಕೂಡ ಇರುವಂತಹ ಜಮೀನಲ್ಲಿ ಮದ್ಯವನ್ನು ಸೇವಿಸ್ತಾರೆ. ಜೊತೆಗೆ ಒಂದಷ್ಟು ಯುವಕ ಯುವತಿಯರು ಮೋಜು ಮಸ್ತಿಯಲ್ಲಿ ತೊಡಗಿಕೊಳ್ಳುವಂತಹ ದೃಶ್ಯಾವಳಿಗಳು ಕೂಡ ಇದೆ. ಎಲ್ಲರೂ ಕೂಡ ಅಲ್ಲಿಗೆ ಬಂದು ಕಂಠ ಪೂರ್ತಿ ಮದ್ಯವನ್ನು ಸೇವಿಸ್ತಾರೆ. ಬಳಿಕ ಇರುವಂತಹ ಖಾಲಿ ಬಾಟಲನ್ನು ಆ ಜಮೀನಲ್ಲಿ ಒಡೆದು ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಆ ಒಂದು ಖಾಲಿ ಬಾಟಲನ್ನು ನೀರಿಗೂ ಕೂಡ ಬಿಸಾಡ್ತಾರೆ. ಇದರಿಂದಾಗಿ ಜಲಚರಗಳ ಜೊತೆಗೆ ಜನಜಾನುವಾರುಗಳು ಹಾಗೂ ಮನುಷ್ಯರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಜಮೀನನ್ನ ಉಳಿಮೆ ಮಾಡಲು ಹೋಗುವಂತಹ ರೈತರ ಕಾಲಿಗಳಿಗೆ ಈ ಬಾಟಲ್ನ ಗಾಜುಗಳು ಚುಚ್ಚಿಕೊಂಡು ರೈತರು ಕೂಡ ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಸಂಬಂಧ ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ, ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳು ಕೂಡ ಸ್ಥಳೀಯ ರೈತರು ಮನವಿಯನ್ನ ಮಾಡಿದ್ರು ಕೂಡ ಯಾರು ಕೂಡ ಇತ್ತ ಗಮನ ಹರಿಸ್ತಿಲ್ಲ, ಕ್ಯಾರೆ ಅಂತಿಲ್ಲ. ಇದರಿಂದಾಗಿ ನಿಜಕ್ಕೂ ರೈತರು ಸಂಕಷ್ಟಕ್ಕೆ ಒಳಗಾಗಿ ದಿಕ್ಕು ತೋಚದಂತಾಗಿದ್ದಾರೆ. ಜನಪ್ರತಿನಿಧಿಗಳು ಕೂಡ ಮೌನ ವಹಿಸಿರೋದು ನಿಜಕ್ಕೂ ಆತಂಕವನ್ನು ಉಂಟು ಮಾಡಿದೆ ಅಂತೇಳಿ ರೈತರು ಆತಂಕವನ್ನು ತೋಡ್ಕೊಳ್ತಿದ್ದಾರೆ. ಜೊತೆಗೆ HD ಕೋಟೆ ಮತ್ತು ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ತಾರಕ ಸೇರಿದಂತೆ ಹಲವು ಜಲಾಶಯಗಳ ಹಿನ್ನೀರಿಗೆ ಬರುವಂತಹ ಪ್ರವಾಸಿಗರಿಗೆ ಕಡಿವಾಣ ಹಾಕಬೇಕು. ಈ ರೀತಿಯ ಮದ್ಯ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬೀಳಬೇಕು ಅಂತೇಳಿ ರೈತರು ಆಗ್ರಹವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.